ದೇವ್ರ ಹತ್ರ ಇಟ್ಟಿರೋ ಕಾಗದ ಅಂದ್ರೆ ಎಷ್ಟು ಮುಖ್ಯ ಅಂತ ತಿಳ್ಕೊಬೇಕಲ್ವಾ? ಅಲ್ಲ, ಗಾಳಿಗೆ ಹಾರ್ಕೊಂಡ್ ಬಂದ್ರೆ ಅದೇನು ಅಂತಾನೂ ನೋಡಲ್ವಾ? ಬಿಸಾಕ್ ಬಿಡೋದೇನಾ? ಎಲ್ಲಿ ಬಿಸಾಕ್ದೆ? ಇದು ಸಿಕ್ಕಿರೋದಕ್ಕೆ ನೀನ್ ಬದುಕಿದ್ಯಾ? ಅತ್ತೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಟೆನ್ಷನ್ ಆಗದೆ ಇನ್ನೇನಾಗತ್ತೋ? ಎಂಗೇಜ್ಮೆಂಟ್ ಬೇರೆ ಮನೇಲೆ ಪ್ಲಾನ್ ಮಾಡಿದೀವಿ. ಇದುವರೆಗೂ ಇನ್ನೂ ಯಾವ ಕೆಲಸನೂ ಶುರು ಆಗಿಲ್ಲ. ಅತ್ತೆ ಕೂಲ್, ಇಷ್ಟೊಂದು ಟೆನ್ಷನ್ ಯಾಕೆ ನಿಮ್ಗೆ? ಎಂಗೇಜ್ಮೆಂಟ್ ಕೆಲಸ ಎಲ್ಲ ಈವೆಂಟ್ ಆರ್ಗನೈಸರ್ಸ್ಗೆ ಹೇಳಿದೀವಲ್ಲ. ಅದರಲ್ಲೂ ಅವರು ಒಳ್ಳೆ ಈವೆಂಟ್ ಆರ್ಗನೈಸರ್ಸ್. ಈವೆಂಟ್ ವಿಷನ್ ಪಕ್ಕಕ್ಕಿಡು. ಮನೇಲಿರೋ ಕೆಲ್ಸಗಳು, ಗೆಸ್ಟ್ ಬರೋದು, ಅವ್ರ ರಿಸೀವಿಂಗ್. ಅತ್ತೆ, ಇನ್ನು 2 days ಟೈಮ್ ಇದೆ. ಎಲ್ಲಾರ್ಗೂ ನಾನ್ ಶೇರ್ ಮಾಡ್ತೀನಿ, ಯು ಡೋಂಟ್ ವರಿ. ಅದ್ ಹಾಗಲ್ಲ ವಿರಾಜ್, ಮನೆಯಲ್ಲಿ ಎಷ್ಟೋ ವರ್ಷಗಳ ನಂತರ ನಡೀತಾ ಇರುವಂತ ಈವೆಂಟ್ ಇದು. ನಮ್ ರೇಂಜಿಗೆ ತಕ್ಕಾಗೆ ಹೇಗೆಲ್ಲ ಹ್ಯಾಂಡಲ್ ಮಾಡ್ತೀವಿ ಅಂತ ಟೆನ್ಷನ್ ಆಗ್ತಾ ಇದೆ ಅಷ್ಟೇ. ಅತ್ತೆ, ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ, ನೀವೇನು ವರಿ ಮಾಡ್ಕೋಬೇಡಿ. ಗುಡ್ ಮಾರ್ನಿಂಗ್ ಮೇಡಮ್. ಹಾ ಬನ್ನಿ, ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಏನ್ ಮೇಡಮ್ ವಿಷಯ? ಈ ಇವೆಂಟ್ ಅಲ್ಲಿ ಯಾವುದೇ ರೀತಿ ತೊಂದ್ರೆನೂ ಆಗ್ಬಾರ್ದು. ಖಂಡಿತ ಆಗಲ್ಲ ಮೇಡಮ್. ಬಾಯ್ ಮಾತಾಗ ಹೇಳಿದ್ರೆ ಸಾಕು ಅಂತ ಈಸಿಯಾಗಿ ಹೇಳ್ಬಿಡೋದಲ್ಲ. ಏನಾದ್ರೂ ಆದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಮೇಡಮ್, ನಮ್ ಈವೆಂಟ್ ಬಗ್ಗೆ ನಿಮಗೆ ಮೊದ್ಲೇ ಗೊತ್ತಲ್ವಾ? ಆ ರೆಪ್ಯುಟೇಷನ್ ಇದೆ ಅಂತ ತಾನೆ ನಿಮಗೆ ಈ ಕೆಲಸ ಕೊಟ್ಟಿರೋದು. ಥ್ಯಾಂಕ್ಸ್ ಸರ್. ಯಾವುದೇ ಕಂಪ್ಲೇಂಟ್ ಬರ್ದೇ ಇರೋ ರೀತಿ ನಾನ್ ನೋಡ್ಕೋತೀನಿ. ಹೇಗ್ ಮಾಡ್ತೀರಾ? ನಮ್ಮ ಇವೆಂಟ್ ದಿನಾನೇ ಇನ್ನೂ 2 ಇವೆಂಟ್ ಒಪ್ಕೊಂಡಿದ್ದೀರಂತಲ್ಲ. ಅದು ಸೀಸನ್ ಅಲ್ವಾ ಮೇಡಮ್? ಈ ಮುಹೂರ್ತ ಕಳೆದ್ರೆ ನಮ್ಗೆ ಫಂಕ್ಷನ್ನೇ ಸಿಗಲ್ಲ. ಅದೆಲ್ಲ ನನಗ್ ಬೇಕಾಗಿಲ್ಲ. ನೀನೇ ಹತ್ರದಲ್ಲಿದ್ದು ಈವೆಂಟ್ ನ ನೋಡ್ಕೋತೀಯ ಅಂದ್ರೆ ಮಾತ್ರ ಮಾಡು. ಇಲ್ಲ ಅಂದ್ರೆ ನಾನ್ ಬೇರೆ ಆರ್ಗನೈಸರ್ನ ನೋಡ್ಕೋತೀನಿ. ಅಯ್ಯೋ ಬೇಡ ಮೇಡಮ್. ಎಲ್ಲ ಇವೆಂಟ್ಸ್ನು ಬಿಟ್ಬಿಟ್ಟು ನನ್ ಜೊತೆಗೆ ಹೇಗಿರಕ್ಕಾಗತ್ತೆ? ಇಲ್ಲ ಮೇಡಮ್, ನಾನು ಏನೋ ಒಂದು ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಅರೇಂಜ್ ಮಾಡೋದಲ್ಲ, ನೀವೇನಾದ್ರೂ ಒಂದ್ಸಲ ಕೈ ಎತ್ತು ಬಿಟ್ರೆ ನಾವು ಸಡನ್ ಆಗಿ ಬೇರೆಯವ್ರನ್ನ ಹುಡ್ಕಕ್ಕಾಗಲ್ವಲ್ಲ. ಒಂದ್ ಕೆಲ್ಸ ಮಾಡು, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ವಿಷಯ ಏನು ಅನ್ನೋದು ನನಗ್ ಕನ್ಫರ್ಮ್ ಮಾಡ್ಬಿಟ್ಟು ಹೇಳು. ಸರಿ ಮೇಡಮ್, ನಾನು ಖಂಡಿತವಾಗ್ಲೂ ನಿಮ್ ಈವೆಂಟ್ ನ ಮಾಡ್ತೀನಿ ಮೇಡಮ್. ನಾಳೆ ಬೆಳಿಗ್ಗೆವರೆಗೂ ಸರಿಯಾಗಿ ಯೋಚನೆ ಮಾಡ್ಬಿಟ್ಟು ಹೇಳು. ಸರಿ ಮೇಡಮ್, ಬರ್ತೀನಿ. ಆನಂದ್, ನಾವು ಬ್ಯಾಕಪ್ಗೆ ಬೇರೆ ಈವೆಂಟ್ ಅವ್ರನ್ನ ನೋಡ್ಕೊಂಡಿದ್ರೆ ಒಳ್ಳೇದು. ಓಕೆ ಅತ್ತೆ, ಆ ವಿಷಯ ನಾನು ನೋಡ್ಕೋತೀನಿ. ಆನಂದ್, ಗೆಸ್ಟ್ ರೂಮ್ಸ್ ಏನಾದ್ರೂ ಎಕ್ಸ್ಟ್ರಾ ಬೇಕಾಗಬಹುದೇನೋ? ಎಲ್ಲಾದ್ರೂ ಮಾತಾಡಿಟ್ಟಿರು. ಆಯ್ತು ಅತ್ತೆ. ವಿರಾಜ್, ಬರೋ ಗೆಸ್ಟ್ ಎಲ್ಲಾರ್ನು ನೀನೇ ರಿಸೀವ್ ಮಾಡ್ಕೋಬೇಕು. ಹಾ ಆಗ್ಲಿ ಅತ್ತೆ, ನಾನೇ ರಿಸೀವ್ ಮಾಡ್ಕೋತೀನಿ. ಫಸ್ಟ್ ಆ ಕಾಲ್ ರಿಸೀವ್ ಮಾಡು. ಯಾ 1 second.
ವಾಟ್ ಶ್ವೇತಾ? ಏನ್ ಬೇಬಿ ಕಾಲ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ಯಾ? ಅದು ಸ್ವಲ್ಪ ಬ್ಯುಸಿ ಆಗಿದ್ದೆ ಅದಕ್ಕೆ. ನಿಂಗೊಂದ್ ವಿಷಯ ಹೇಳ್ಬೇಕು. ನಮ್ಮಿಬ್ರ ವಿಷಯ ನಾನು ನಮ್ ಮನೇಲಿ ಮಾತಾಡ್ದೆ. ಏನಂತ ಹೇಳ್ದೆ? ನಮ್ ಲವ್ ಮ್ಯಾಟರ್ ಹೇಳ್ದೆ ಬೇಬಿ. ನಮ್ ಮನೆಯವರು ಓಕೆ ಅಂತ ಹೇಳಿದ್ದಾರೆ. ಇವಳು ಯಾರಪ್ಪ ಪರ್ಮನೆಂಟ್ ಆಗಿ ಫಿಕ್ಸ್ ಆಗೋ ತರ ಇದ್ದಾಳೆ. ಬೇಬಿ ಹಲೋ, ನಿಮ್ ಮನೇಲಿ ಡೇ ಆಫ್ಟರ್ ಟುಮಾರೋ ನಿಮ್ ಕಸಿನ್ ಎಂಗೇಜ್ಮೆಂಟ್ ಇದೆ ಅಲ್ವಾ? ಆ ವಿಷಯ ನಿನ್ಗೆ ಹೇಗೆ ಗೊತ್ತು? ಮೊನ್ನೆ ಪಬ್ಬಲ್ಲಿ ಆಫ್ಟರ್ ಪಾರ್ಟಿ ನೀನೇ ಇದನ್ನ ಹೇಳ್ದೆ ಅಲ್ವಾ ಬೇಬಿ? ಮರ್ತೋಗ್ಬಿಟ್ಯಾ? ಕುಡ್ದು ಬೊಗಳಿರ್ತೀನಿ. ನಿಮ್ ಕಸಿನ್ ಎಂಗೇಜ್ಮೆಂಟ್ಗೆ ನಾನು ಬರ್ತೀನಿ. ಯಾಕೆ? ಯಾಕೆ ಅಂದ್ರೆ ಏನ್ ಬೇಬಿ, ನಿಮ್ ಪೇರೆಂಟ್ಸ್ನ ಪರಿಚಯ ಮಾಡ್ಕೋಬೇಕಲ್ವಾ? ಇವಾಗ ಬೇಡ ಅಂದ್ರೆ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡ್ತಾಳೆ. ಏನ್ ಬೇಬಿ ಕಾಮ್ ಆಗಿದ್ಯಾ? ಚಿಕ್ಕ ಫಂಕ್ಷನ್ ಅಲ್ವಾ, ಇಂಥ ಫಂಕ್ಷನ್ಗಳಿಗೆ ನೀನ್ ಯಾಕೆ ಅಂತ. ಅದೇನಾದ್ರೂ ಸರಿ, ನಾನು ಬರ್ತಿದ್ದೀನಿ ಅಷ್ಟೇ. ಬಾಯ್. ಇವಳಿಂದ ಹೇಗಾದ್ರೂ ಎಂಗೇಜ್ಮೆಂಟ್ ಮುಗಿಯೋಷ್ಟರಲ್ಲಿ ಬಿಡುಗಡೆ ಪಡಿಬೇಕು. ಬ್ಲಾಕ್. ಯಾಕೋ ಏನೋ ಟೆನ್ಷನ್ ಅಲ್ಲಿದ್ಯಾ? ಏನಿಲ್ಲ ಅತ್ತೆ, ಅದು ಎಂಗೇಜ್ಮೆಂಟ್ಗೆ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳ್ದ, ಅದಕ್ಕೆ. ನೋಡ್ದ್ಯಾ, ಬರೋ ಒಂದು ಫ್ರೆಂಡ್ಗೆ ಅಷ್ಟೆಲ್ಲ ಟೆನ್ಷನ್ ಮಾಡ್ಕೋತಿದ್ಯಾ? ಈವೆಂಟ್ಗೆ ಅಷ್ಟೆಲ್ಲ ಗೆಸ್ಟ್ಸು ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ನನಗೆ ಎಷ್ಟು ಟೆನ್ಷನ್ ಆಗ್ಬೇಕು ಹೇಳು? ನನ್ನ ಟೆನ್ಷನ್ನೇ ಬೇರೆ ಬಿಡು ಅತ್ತೆ, ನಿನಗೆ ಹೇಳಿದ್ರು ಅರ್ಥ ಆಗಲ್ಲ. ಅತ್ತೆ ಎಲ್ಲ ಪರ್ಫೆಕ್ಟ್ ಆಗಿ ನಡೆಯುತ್ತೆ, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ಸರಿನಾ? ಸರಿ ಕಣೋ. ಲೇಖಾ ಡ್ರೆಸ್ಸಸ್ಗೋಸ್ಕರ ಡಿಸೈನರ್ಗೆ ಅವ್ರ ಹತ್ರ ಇರೋ ಮಾಡೆಲ್ಸ್ ಜೊತೆಗೆ ಡೆಮೋ ಅರೇಂಜ್ ಮಾಡ್ಸಕ್ ಹೇಳಿದೀನಿ. ಅದನ್ನ ಫಾಲೋ ಅಪ್ ಮಾಡ್ಬೇಕು. ಮಹಾಲಕ್ಷ್ಮಿ 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 ದೇವ್ರ ಹತ್ರ ಇಟ್ಟಿರೋ ಕಾಗದ ಅಂದ್ರೆ ಎಷ್ಟು ಮುಖ್ಯ ಅಂತ ತಿಳ್ಕೊಬೇಕಲ್ವಾ? ಜಾಬ್ ಇಂಟರ್ವ್ಯೂಗೆ ಹೋಗ್ತೀನಂದ್ಯಲ್ಲೇ, ಹೋಗಲ್ವಾ? ಏನೇ ಯಾಕೇನೋ ಮಾತಾಡ್ತಿಲ್ಲ? ಏನ್ ಮಾತಾಡ್ಬೇಕಕ್ಕ? ನಿನ್ನೆವರೆಗೂ ಅವರು ದಬ್ಬಾಳಿಕೆ ಮಾಡ್ತಾ ಇದ್ರು, ಆದ್ರೂ ಸಹಿಸ್ಕೊಂಡೆ. ಬಾಯ್ ಬಂದ ಹಾಗೆ ಮಾತಾಡ್ತಾ ಇದ್ರು, ಅದನ್ನು ಸಹಿಸ್ಕೊಂಡೆ. ಇವತ್ ನೇರವಾಗಿ ಕೈ ಎತ್ತಿ ಹೊಡಿಕೆ ಬರ್ತಿದ್ದಾರೆ. ಅದು ಹಾಗಲ್ಲ ಕಣೆ. ಅಂದ್ರೆ ನಾಳೆಯಿಂದ ಹೊಡಿತಾರ ಅವರು? ಅವ್ರು ಹೊಡೆದ್ರು ಬೈದ್ರು ಸಹಿಸ್ಕೋಬೇಕಾ ನಾನು? ಅಲ್ಲ ಕಣೆ ಮಹಿ, ಸೀತಾರತ್ನ ಅವರು ಅಂತವ್ರಲ್ಲ ಕಣೆ. ಇಷ್ಟೆಲ್ಲ ನಡೆದ್ರು ನೀನ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ ಅಕ್ಕ. ನಡೆದಿರೋದನ್ನ ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ಸ್ವಲ್ಪ ಸಮಾಧಾನದಿಂದ ಯೋಚಿಸೆ. ಅಷ್ಟು ಜನರ ಎದುರುಗಡೆ ಅವ್ರು ನನ್ ಮೇಲೆ ಕೈ ಎತ್ತಿ ಅವಮಾನ ಮಾಡಿದ್ರು, ಅದನ್ನ ಸಮಾಧಾನವಾಗಿ ಹೇಗ್ ಯೋಚನೆ ಮಾಡ್ಲಿ? ಹಾಗಾದ್ರೆ ನೀನ್ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತ್ಯಾ? ನಾನೇನ್ ಬೇಕು ಅಂತ ಮಾಡ್ಲಿಲ್ವಲ್ಲ ಅಕ್ಕ. ಅವ್ರು ಏನು ಯೋಚನೆ ಮಾಡ್ದೆ ನನ್ ಮೇಲೆ ಹೇಗ್ ಕೈ ಎತ್ತಿದ್ರು ಅವರು? ಅವ್ರಿಗಷ್ಟು ಕೋಪ ಬಂತು ಅಂತಂದ್ರೆ ನೀನು ಮುದ್ದೆ ಮಾಡಿ ಬಿಸಾಕಿದ್ ಕಾಗ್ದ ಅವ್ರಿಗೂ ಎಷ್ಟು ಇಂಪಾರ್ಟೆಂಟ್ ಆಗಿರ್ಬೋದು ಯೋಚ್ಸು. ಅದಷ್ಟು ಇಂಪಾರ್ಟೆಂಟ್ ಆಗಿದ್ದಿದ್ರೆ ಎಲ್ರಿಗೂ ಕಾಣಿಸೋ ಹಾಗೆ ಯಾಕೆ ಇಡ್ಬೇಕಿತ್ತು? ಹುಷಾರಾಗಿ ಎಲ್ಲಾದ್ರೂ ಎತ್ತಿ ಇಡ್ಬೇಕಿತ್ತಲ್ವಾ? ದೇವ್ರ ಮುಂದೆ ತಾನೇ ಇಟ್ಟಿದ್ದು. ನೀನು ಎಕ್ಸಾಮ್ಸ್ ಟೈಮಲ್ಲಿ ಹಾಲ್ ಟಿಕೆಟ್ನ ದೇವ್ರ ಹತ್ರ ಇಡ್ತಿದ್ಯಲ್ಲ, ಹಾಗೆ ಸೀತಾರತ್ನ ಅವ್ರಿಗೂ ಮುಖ್ಯವಾದದ್ದೇನೋ ಆ ಕಾಗದದಲ್ಲಿ ಇರ್ಬೋದೇನೋ, ಅದಕ್ಕೆ ಹಾಗೆ ದೇವ್ರ ಮುಂದೆ ಇಟ್ಟಿರ್ಬೋದು. ಮೊನ್ನೆ ಬ್ಯಾಗಲ್ಲಿ ಅಮ್ಮನ ಅಡ್ರೆಸ್ಸು ಸಿಗದೆ ಹೋದಾಗ ನಾನೆಷ್ಟು ಬೇಜಾರು ಮಾಡ್ಕೊಳ್ದೆ ನೋಡ್ದೆ ಅಲ್ವಾ? ಅದು ನೋಡೋರ್ಗೆ ಚಿಕ್ಕ ಕಾಗ್ದಾನೇ ಇರ್ಬೋದು, ಆದ್ರೆ ಅದ್ರಲ್ಲಿರೋ ಇನ್ಫಾರ್ಮೇಶನ್ ವ್ಯಾಲ್ಯೂ ನಮಗೆ ಗೊತ್ತಿರೋದು. ಹಾಗೆ ಅವ್ರಿಗೂ ಆ ಕಾಗದದಲ್ಲಿರೋ ಇನ್ಫಾರ್ಮೇಶನ್ ಅಷ್ಟೇ ಮುಖ್ಯವಾದದ್ದಾಗಿರ್ಬೋದು. ಅದಕ್ಕೆ ಅವ್ರಿಗೆ ಕೋಪ ಬಂದು ನಿನ್ ಮೇಲ್ ಕೈ ಎತ್ತಿರ್ಬೋದು. ಇಲ್ದೆ ಹೋದ್ರೆ ಅವ್ರಿಗೆ ಅಷ್ಟೊಂದು ಕೋಪ ಹೇಗ್ ಬರುತ್ತೆ ಹೇಳು? ಅಬ್ಬಾ, ಅವ್ರಿಗೆ ಕೋಪನೇ ಬರಲ್ಲ. ಕೋಪ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಅಮ್ಮನ್ ಮಡಿಲಲ್ಲಿ ಎಲ್ರು ಮೂಗ್ರ ತರ ಇರೋದು. ಏನೋ ನಿನಗೆ ಅವ್ರ ಕೋಪನೇ ಕಾಣಿಸಲ್ಲ, ಅವ್ರು ಮಾಡೋ ದಬ್ಬಾಳಿಕೆನೂ ಕಾಣಿಸಲ್ಲ. ಮಹಿ, ನೆಗೆಟಿವ್ ಆಗಿ ನೋಡೋದಾದ್ರೆ
ಕೊರ್ತನೆ ಇಲ್ದೇ ಇರೋ ಶ್ರೀರಾಮಚಂದ್ರನಲ್ಲೂ ಕೂಡ ತಪ್ಪು ಕಾಣಿಸುತ್ತೆ ನಿನಗೆ. ಅದೇ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಅತ್ಯಂತ ಕೆಟ್ಟೋನಾಗಿರೋ ರಾವಣನಲ್ಲೂ ಕೂಡ ಒಳ್ಳೇದ್ ಕಾಣಿಸುತ್ತೆ. ಅಕ್ಕ, ಹೇಗೆ ನೋಡಿದ್ರು ಕೂಡ ನನ್ಗ ಸೀತಾರತ್ನ ಅವರಲ್ಲಿರೋ ಕೊಬ್ಬು, ದಬ್ಬಾಳಿಕೆ ಮಾಡೋಂತ ಗುಣ, ಅಹಂಕಾರನೆಲ್ಲ ಬಿಟ್ಟು ಬೇರೆ ಏನು ಕಾಣಿಸಲ್ಲ ಅಕ್ಕ. ಅದ್ ಹಾಗಲ್ಲ ಕಣೆ. ಸೀತಾರತ್ನ ಅವ್ರನ್ನ ಕಣ್ಣಲ್ಲಿ ನೋಡಿ ಅಲ್ಲ, ಮನ್ಸಿಂದ ನೋಡಿ ಅರ್ಥ ಮಾಡ್ಕೊ. ಅವ್ರ ಕೋಪದಲ್ಲೂ ಕೂಡ ಪ್ರೀತಿ ಇರುತ್ತೆ, ಅವ್ರ ಆವೇಶದ ಹಿಂದೆ ಕೂಡ ನೋವಿರುತ್ತೆ. ಅವ್ರು ಮಾಡ್ತಿರೋದೆಲ್ಲ ದಬ್ಬಾಳಿಕೆನೋ ನಮ್ಮನ್ನ ಕುಗ್ಸೋದಿಕ್ಕೋ ಅಲ್ಲ ಮಹಿ, ಎಲ್ಲ ಒಳ್ಳೇದಕ್ಕೆ. ಹೀಗೆ ಚಿಕ್ಕವ್ರ ಮೇಲೆ ಕೈ ಮಾಡೋದು, ಕಣ್ಬಿಟ್ ನೋಡೋದು, ಮಾತಲ್ಲೇ ಮನುಷ್ಯರನ್ನ ಸಾಯಿಸ್ಬಿಡೋದು, ಮನೇಲಿ ಎಲ್ರಿಗಿಂತ ನಾನೇ ದೊಡ್ಡೋಳು ಅಂತ ಮುಂದೆ ಬಂದ್ ತೋರ್ಸೋದು, ಇದೆಲ್ಲ ಒಳ್ಳೇದಿಕ್ಕೆನಾ? ಹೌದು, ಇದೆಲ್ಲ ಒಳ್ಳೇದಿಕ್ಕೆ ಅಲ್ವಾ? ನಮ್ಗೆ ತಾಯಿ ಪ್ರೀತಿ ಹೇಗಿರುತ್ತೋ ಅಂತ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ನೀನ್ ಹೀಗ್ ಮಾತಾಡ್ತಿದ್ಯಾ ಅಷ್ಟೇ. ಈ ಅಮ್ಮನ ಮೆಡಲಲ್ಲಿ ಎಲ್ರಿಗೂ ತಾಯಿ ಸ್ಥಾನದಲ್ಲಿ ಇರೋದ್ರಿಂದಾನೆ ಸೀತಾರತ್ನ ಅವರು ಹಾಗಿರೋದು. ಅವ್ರ ಹಾಗೆ ಇರೋದ್ರಿಂದಾನೆ ಎಲ್ರೂ ಒಂದೇ ಥರ ಸಂಸ್ಕಾರದಿಂದ ಇದಾರಿಲ್ಲಿ. ಸಾಕಕ್ಕ, ನಿನ್ನ ಹೀಗೆ ಬಿಟ್ರೆ ಸೀತಾರತ್ನ ಅವ್ರ ಜೀವನ ಚರಿತ್ರೆನ ಒಂದ್ ಡಾಕ್ಯುಮೆಂಟ್ರಿ ಮಾಡೋ ತರ ಇದ್ಯಾ? ಅದು ಹಾಗಲ್ಲ ಮಹಿ, ನಾನ್ ಹೇಳೋದನ್ನ ಬೇಡ ಅಕ್ಕ, ನನ್ಗೇನು ಹೇಳಕ್ ಬರ್ಬೇಡ. ಇವಾಗ ನಾನು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು. ಆಮೇಲೆ ದುಡ್ಡನ್ನ ಸಂಪಾದನೆ ಮಾಡಿ ಆ ದುಡ್ಡಿಂದ ಸೀತಾರತ್ನ ಅವ್ರು ಕೊಡ್ಬೇಕಾಗಿರೋ ದುಡ್ಡನ್ನ ಕೊಟ್ಬಿಡ್ತೀನಿ. ಆಗ ಅವ್ರಿಗೆ ನನ್ ಮೇಲಿರೋ ಕೆಟ್ಟ ಭಾವನೆ ಹೋಗತ್ತೆ, ಜೊತೆಗೆ ಫ್ರೀ ಆಗಿ ತಿಂತಾ ಇದೀನಿ ಅನ್ನೋ ಫೀಲಿಂಗು ಹೋಗತ್ತೆ. ಸರಿ ಬಿಡು, ನಾನು ಹೋಗ್ ಬರ್ತೀನಿ. ಹುಷಾರಾಗಿ ಹೋಗ್ಬಾ. ಈ ಭಾಗ್ಯನಗರಲ್ಲಿ ನನಗ್ ಜಾಬ್ ಸಿಗೋ ಭಾಗ್ಯ ಎಲ್ಲಿದ್ಯೋ? ಯಾವ್ದಾದ್ರೂ ಒಂದ್ ಜಾಬ್ ಆಫರ್ ಸಿಕ್ಕಿದ್ರೆ ಸಾಕು, ನಾನು ಏನು ಅಂತ ಪ್ರೂವ್ ಮಾಡ್ಕೋತೀನಿ. ನನಗ್ ಜಾಬ್ ಕೊಡೋ ಅದೃಷ್ಟ ಯಾರಿಗಿದ್ಯೋ ಏನೋ. ಸ್ವಲ್ಪ ಮ್ಯಾನೇಜ್ ಮಾಡೋರಿದ್ರೆ ಸಾಕು, ಮಿಕ್ಕಿದ್ದನ್ನೆಲ್ಲ ನಾನ್ ನೋಡ್ಕೋತೀನಿ. ಇಲ್ಲಾಂದ್ರೆ ದೊಡ್ಡ ಈವೆಂಟ್ ಕಾಂಟ್ರಾಕ್ಟ್ ಹೊರಟೋಗುತ್ತೆ. ಸೀಸನ್ ಆದ್ರೇನು ಒಬ್ಳು ಹುಡುಗಿನೂ ಸಿಗಲ್ವಾ? ಬೇಕು ಅಂದ್ರೆ ಒಂದ್ 5,000 ಎಕ್ಸ್ಟ್ರಾ ಕೊಡೋಣ. ಏನೇ ಆದ್ರೂ ಈ ಕಾಂಟ್ರಾಕ್ಟ್ ಮಾತ್ರ ಮಿಸ್ ಆಗ್ಬಾರ್ದು, ಅರ್ಥ ಆಯ್ತಲ್ವಾ? ಎಂತ ಪರಿಸ್ಥಿತಿಲೂ ಈವೆಂಟ್ ಆರ್ಗನೈಸ್ ಮಾಡೋರ್ ಬೇಕು, ಅಂಡರ್ಸ್ಟ್ಯಾಂಡ್? ಇವ್ರಿಗೇನೋ ಈವೆಂಟ್ ಆರ್ಗನೈಸ್ ಮಾಡೋರ್ ಬೇಕನ್ಸತ್ತೆ. ನಾನ್ ಟ್ರೈ ಮಾಡ್ಬೋದು. ಏನೋ ಕಾಲ ಕೂಡ್ ಬಂದ್ರೆ ನಮಗ್ ಬೇಕಾಗಿರೋ ಜಾಬ್ ಹುಡ್ಕೊಂಡ್ ಬರೋದು ಅಂದ್ರೆ ಇದೇ ಅನ್ಸತ್ತೆ. ಗಾಡ್, ಅವ್ರಿಗೆ ಎಂಪ್ಲಾಯ್ ಬೇಕು, ನನ್ಗೆ ಕೆಲ್ಸ ಬೇಕು. ನನ್ ಕಡೆನೇ ಇದ್ದು ಈ ಕೆಲ್ಸ ಸಿಗೋ ಹಾಗೆ ಮಾಡು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್, ಯಾರಮ್ಮ ನೀನು? ಮೈ ಸೆಲ್ಫ್ ಮಹಿ ಮೇಡಮ್. ಏನಾಗ್ಬೇಕಿತ್ತು? ಮೇಡಮ್, ಈವೆಂಟ್ ಆರ್ಗನೈಸರ್ ಬೇಕು ಅಂತ ನೀವ್ ಫೋನಲ್ಲಿ ಯಾರ ಹತ್ರನೋ ಮಾತಾಡ್ತಿದ್ರಲ್ವಾ, ಆ ಜಾಬ್ ನನಗೆ ಕೊಡಿ ಮೇಡಮ್. ಸಾರಿ ಅಮ್ಮ, ಮೈನರ್ಸ್ಗೆ ನಾವು ಕೆಲಸ ಕೊಡಲ್ಲ. ಅಯ್ಯೋ ಮೇಡಮ್, ನಾನು ಮೈನರ್ ಅಲ್ಲ, ಮೇಜರೇ. ಆದ್ರೆ ಕಣ್ಣಿಗೆ ಚಿಕ್ಕವಳ ತರ ಕಾಣಿಸ್ತೀನಿ ಆದ್ರೆ ದೊಡ್ಡವಳೆ. ಬೇಕು ಅಂದ್ರೆ ನನ್ನ ಆಧಾರ್ ಕಾರ್ಡ್ ನೋಡಿ. ನಿನ್ನಂತ ಫ್ರೆಶರ್ ಬೇಡಮ್ಮ, ಈವೆಂಟ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಇರೋರು ಬೇಕು. ಮೇಡಮ್, ನನ್ಗೆ ಈವೆಂಟ್ ಮಾಡೋದ್ರಲ್ಲಿ 5 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. 5 years? ಎಲ್ ಮಾಡಿದ್ಯಾ? ಮಂಗಳೂರಲ್ಲಿ ಮೇಡಮ್. ಯಾವ ರೀತಿಯೆಲ್ಲ ಈವೆಂಟ್ಸ್ ಮಾಡಿದ್ಯಾ? ಎಲ್ಲಾ ತರನೂ ಮಾಡಿದೀನಿ ಮೇಡಮ್. ಮಕ್ಳ ನಾಮಕರಣದಿಂದ ಅವರು ದೊಡ್ಡವರಾಗೋವರೆಗೂ ಮಾಡಿದೀನಿ. ವಯಸ್ಸಾದವ್ರಿಗೆ ಷಷ್ಠಿ ಪೂರ್ತಿ, ಬರ್ತ್ಡೇ ಫಂಕ್ಷನ್ಸ್, ಮದ್ವೆ ಅರೇಂಜ್ಮೆಂಟ್ಸ್, ಎಂಗೇಜ್ಮೆಂಟ್, ರಿಸೆಪ್ಷನ್, ಕೊನೆಗೆ ಫಸ್ಟ್ ನೈಟ್ ಕೂಡ ಮಾಡಿದೀವಿ. ಫಸ್ಟ್ ನೈಟ್ಗೂ ಈವೆಂಟ್ಸ್ ಕೂಡ ಮಾಡ್ತಾರಾ? ಈವೆಂಟ್ ಅಲ್ಲ ಮೇಡಮ್, ಅರೇಂಜ್ಮೆಂಟ್ಸ್ ಎಲ್ಲಾನು ಮಾಡಿದೀವಿ. ನಿಜ ಹೇಳ್ತಿದ್ಯಾ ಅಲ್ವಾ? ಬಿಲೀವ್ ಮೀ ಮೇಡಮ್, ಒಂದ್ ಚಾನ್ಸ್ ಕೊಟ್ಟು ನೋಡಿ, ನಾನು ಪ್ರೂವ್ ಮಾಡ್ಕೋತೀನಿ. ಸರಿ, 2 ದಿನ ಎಂಗೇಜ್ಮೆಂಟ್ ಕಾಂಟ್ರಾಕ್ಟ್ ಇದೆ. ನಾಳೆ ಕ್ಲೈಂಟ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರ ಮುಂದೆ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರೆ ಕೆಲ್ಸ ನಿಂದೆ. ಮೇಡಮ್, ಕಾನ್ಫಿಡೆನ್ಸ್ ಅಲ್ಲಿ ನನ್ನ ಮೀರ್ಸೋರೇ ಇಲ್ಲ. ಸರಿ, ನೋಡೋಣ. ನಾಳೆ ಕ್ಲೈಂಟ್ಸ್ ಹತ್ರ ಹೋಗ್ಬೇಕು. ನಿನ್ ಡೀಟೇಲ್ಸ್ ಕೊಟ್ಟು ಹೋಗು. ಎಲ್ಲಿಗೆ ಬರ್ಬೇಕಂತ ನಾನೇ ಕಾಲ್ ಮಾಡ್ತೀನಿ. ಇದನ್ ತಗೊಳ್ಳಿ ಮೇಡಮ್, ನನ್ ಫುಲ್ ಡೀಟೇಲ್ಸ್ ಇದ್ರಲ್ಲಿದೆ.
ಓಕೆ ಅಮ್ಮ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಜಾಬ್ಗೋಸ್ಕರ 5 years ಎಕ್ಸ್ಪೀರಿಯನ್ಸ್ ಅಂತ ಬೇರೆ ಸುಳ್ಳು ಹೇಳ್ಬಿಟ್ಟೆ. ತಕ್ಷಣ ಮನೆಗೆ ಹೋಗಿ ಈವೆಂಟ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ಆನ್ಲೈನ್ ಅಲ್ಲಿ ವಿಡಿಯೋಸ್ ನೋಡಿ ಕಲ್ತ್ಕೋಬೇಕು. ಜೆ ಕೆ ಕರೆಸ್ತೀರಾ? ಓಕೆ ಮೇಡಮ್. ಗರ್ಲ್ಸ್, ಲೇಖಾ ನೋಡೆ, ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ತಗೊಳ್ಳೋಣ. ಸುಮತಿ, ನಂಗ ಯೆಲ್ಲೋ ಡ್ರೆಸ್ ಇಷ್ಟ ಆಯ್ತು. ನನ್ಗ ಮೆರೂನ್ ಕಲರ್ ಡ್ರೆಸ್ ಹಾಕಿರೋ ಹುಡುಗಿ ಇಷ್ಟ ಆದ್ಲು. ಡೋಂಟ್ ಕಮೆಂಟ್. ನೋಡ್ಬೇಕಾಗಿರೋದು ಹುಡುಗಿರ್ನಲ್ಲ, ಡ್ರೆಸ್ನ. ಹಿಂಗಿರೋವಾಗ ಡ್ರೆಸ್ನ ತಾನೇ ತೋರಿಸ್ಬೇಕು. ಆ ಬಟನ್ ಹಾಕ್ಸಿ ಹುಡುಗಿರ್ನ ಯಾಕೆ ತೋರಿಸ್ಬೇಕು? ಅಂದ್ರೆ ಡ್ರೆಸ್ನ ನಾವ್ ನೋಡ್ದಾಗ ಒಂಥರ, ಹಾಕೊಂಡ್ಮೇಲೆ ಇನ್ನೊಂಥರ ಇರುತ್ತಲ್ವಾ, ಅದಕ್ಕೆ ಈ ಅರೇಂಜ್ಮೆಂಟ್ಸ್ ಮಾಡಿರೋದು ನಿಮ್ಮತ್ತೆ. ಲೇಖಾ, ನಿನ್ಗೆ ಯಾವ ಡ್ರೆಸ್ ಇಷ್ಟ ಆಗತ್ತೋ ಸೆಲೆಕ್ಟ್ ಮಾಡು. ನನಗ ರೆಡ್ ಕಲರ್ ಲಂಗ ದಾವಣಿ ಇಷ್ಟ ಆಯ್ತು. ನನ್ಗೂ ಅದೇ ಡ್ರೆಸ್ ಇಷ್ಟ ಆಯ್ತು ಸುಮತಿ. ಹಾ, ಒಂದ್ ವೇಳೆ ಎಂಗೇಜ್ಮೆಂಟ್ಗೆ ಆ ಡ್ರೆಸ್ ಹಾಕೋಬೇಕು ಅಂತ ಪ್ಲಾನ್ ಹಾಕ್ತಿದ್ಯಾ ಹೆಂಗೆ? ನನ್ಗೂ ಹಾಕೋಬೇಕು ಅಂತಿದೆ ಕಣೋ, ಆದ್ರೆ ಇವರೆಲ್ಲ ಒಪ್ಕೋಬೇಕಲ್ಲ. ಇವರೆಲ್ಲ ಒಪ್ಕೊಂಡ್ರು ನಿನಗ್ ಫಿಟ್ ಆಗಲ್ಲ. ಓಕೆ? ಹೇ ವಿರಾಜ್, ಕಾಮ್ ಡೌನ್. ನಿನ್ನೆ ಕಣೋ, ನಿನಗೆ. ನಿನ್ಗೆ ನಿನಗೆ. ನಿನ್ಗೆ. ನಿನ್ನ ಇದೆ ಮೇಡಮ್ ಈಗಿನ ಲೇಟೆಸ್ಟ್ ಟ್ರೆಂಡ್ ಮಾಡಲ್ಸ್. ಲೋ ಆನಂದ್, ನಿನಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಹೇಳೋ. ಅಮ್ಮ, ಲೇಡೀಸ್ ಡ್ರೆಸ್ ಬಗ್ಗೆ ನನ್ಗೇನ್ ಗೊತ್ತು? ಸರಿಯಾದವ್ರ ಹತ್ರನೇ ಕೇಳಿದ್ಯಾ. ಹೋಗ್ಲಿ, ನೀವಾದ್ರೆ ಹೇಳಿ ಅತ್ತೆ. ಎಂಗೇಜ್ಮೆಂಟ್ ಯಾರಿಗೆ? ಲೇಖಾಗೆ. ಅವಳಿಗೆ ಇಷ್ಟ ಆಗ್ಬೇಕು. ಇಲ್ಲ ಅಂದ್ರೆ ನನ್ ಮಾಡರ್ನ್ ಮಗಳು, ಅವಳಿಗೆ ಇಷ್ಟ ಆಗ್ಬೇಕು. ಅದ್ರಲ್ಲಿ ನನ್ನ ಇಷ್ಟ ಕಟ್ಕೊಂಡು ಏನ್ ಮಾಡ್ಲಿ? ಕರೆಕ್ಟ್ ಆಗಿ ಹೇಳ್ದೆ ಬಾಮ. ಅತ್ತೆ, ಲೇಖ ಕನ್ಫ್ಯೂಸ್ ಆಗಿದ್ದಾಳೆ. ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ. ನನಗಂತೂ ಆ ಪರ್ಪಲ್ ಅಂಡ್ ಪಿಂಕ್ ಡ್ರೆಸ್ ತುಂಬಾ ಇಷ್ಟ ಆಯ್ತು. ಲೇಖಂಗೆ ಅದು ಆಪ್ಟ್ ಆಗಿರುತ್ತೆ ಅಂತ ಅನ್ಸತ್ತೆ. ಅಂಡ್ ಟ್ರೆಂಡಿ ಆಗೂ ಇದೆ. ಲೇಟೆಸ್ಟ್ ಡಿಸೈನ್ ನಮ್ ಸ್ಟೇಟಸ್ಗೂ ತಕ್ಕಾಗಿರುತ್ತೆ. ಯು ರೈಟ್ ಅತ್ತೆ. ನೀನೇನಂತೀಯ ಅಮ್ಮ? ನಿನ್ಗಿಷ್ಟ ಆದ್ರೆ ನಾನೇನಂತೀನಿ, ಚೆನ್ನಾಗಿದೆ ಅಂತ ಹೇಳ್ತೀನಿ. ಅಮ್ಮ ಚೈತ್ರ, ಅಷ್ಟ್ರಲ್ಲಿ ನಿನಗೆ ಯಾವ ಡ್ರೆಸ್ ಇಷ್ಟ ಆಯ್ತು? ಪರವಾಗಿಲ್ಲ ಚೈತ್ರ, ಹೇಳು.
ಆ ಗ್ರೀನ್ ಕಲರ್ ಡ್ರೆಸ್ ಅಂತೂ ಲೇಖಾಗೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಹಸಿರು ಬಣ್ಣದ ಬಟ್ಟೆ ಶುಭ ಕಾರ್ಯಕ್ಕೆ ಶುಭ ಸೂಚನೆ. ಹಾಗ್ ಲೆಕ್ಕ ಹಾಕಿದ್ರೆ ಗ್ರೀನ್ ಕಲರು ಎಂಗೇಜ್ಮೆಂಟ್ಗೆ ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ. ಅಯ್ಯೋ, ನನ್ಗೂ ಕೂಡ ಗ್ರೀನ್ ಕಲರ್ ಡ್ರೆಸ್ಸೇ ಬೇಕು. ನನಗೂ ಆ ಕಲರೇ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಚೈತ್ರ. ಹಂಸ, ನೀನೇನಂತೀಯ? ಮೇಡಮ್ ಅವ್ರಿಗೆ ಇಷ್ಟ ಆಯ್ತಲ್ವಾ, ಅದನ್ನೇ ತಗೊಳ್ಳಿ. ಸಾರಿ ಮೇಡಮ್, ನಾನು ನನ್ನ ಅಭಿಪ್ರಾಯನ ಹೇಳ್ದೆ ಅಷ್ಟೇ. ನೀನು ಅಭಿಪ್ರಾಯ ಹೇಳ್ದಾಗಿರ್ಲಿಲ್ಲ, ಅದನ್ನೇ ತಗೊಳ್ಳಿ ಅಂತ ಆರ್ಡರ್ ಮಾಡ್ಸಾಗಿತ್ತು.